ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ವರನಟ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ಸಮಾಧಿ ಇರುವಂತಹ ಕಂಠೀರವ ಸ್ಟುಡಿಯೋಗೆ ಬಂದಿದ್ದೀನಿ. ಇದು ಗೊರಗುಂಟೆಪಾಳ್ಯದಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿದೆ. ಇದು ಎಂಟ್ರೆನ್ಸು. ಬನ್ನಿ ನಾವು ಒಳಗಡೆ ಹೋಗೋಣ. ಇಲ್ಲಿ ನಾವು 3 ಜನರ ಸಮಾಧಿಯನ್ನು ನೋಡ್ಬೋದಾಗಿದೆ. ಫಸ್ಟು ಅಪ್ಪು ಸರ್ ಸಮಾಧಿ ಇದೆ, ಅದರ ಪಕ್ಕದಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಸಮಾಧಿ ಕೂಡ ಇದೆ. ಸೊ ಇಲ್ಲಿ ನಾವು ರಾಜ್ಕುಮಾರ್ ಅವರ ಒಂದು ಸಮಾಧಿಯನ್ನು ನೋಡ್ಬೋದು. ಸೊ ನಾನಿವಾಗ ಫಸ್ಟು ಅಪ್ಪು ಸರ್ ಅವರ ಸಮಾಧಿ ಹತ್ರ ಹೋಗ್ತಾ ಇದ್ದೀನಿ. ಇದು ವೀಕ್ ಡೇಸ್ ಆಗಿರೋದ್ರಿಂದ ಕ್ರೌಡ್ ಕಡಿಮೆ ಇದೆ. ನೀವು ಸಾಟರ್ಡೆ ಸಂಡೇಸ್ ಬಂದರೆ ತುಂಬ ಕ್ರೌಡ್ ಇರುತ್ತೆ. ಸೊ ನೀಟಾಗಿ ವೀಡಿಯೋಸ್ ಕವರ್ ಮಾಡಲಿಕ್ಕಾಗಲ್ಲ, ಹಾಗಾಗಿ ನಾನು ವೀಕ್ ಡೇಸಲ್ಲಿ ಬಂದಿದ್ದೀನಿ. ಇದು ಅಪ್ಪು ಸರ್ ಅವರ ಸಮಾಧಿ ಇರೋಂಥ ಜಾಗ. ಇದು ಸೊ ನಾನು ನೆಕ್ಸ್ಟು ಪಾರ್ವತಮ್ಮ ರಾಜ್ಕುಮಾರ್ ಅವರ ಸಮಾಧಿ ಇರುವಂಥ ಜಾಗ ಹೋಗ್ತಾ ಇದ್ದೀನಿ. ಇದು ಪಾರ್ವತಮ್ಮ ರಾಜ್ಕುಮಾರ್ ಅವರ ಸಮಾಧಿ ಇರುವಂಥ ಜಾಗ ಇದು. ಸೊ ಅಪ್ಪು ಸರ್ ಅವರ ಪಕ್ಕದಲ್ಲೇ ಪಾರ್ವತಮ್ಮ ರಾಜ್ಕುಮಾರ್ ಅವರ ಸಮಾಧಿ ಇದೆ. ಅಲ್ಲಿ ನೀವು ನೋಡ್ಬೋದು, ಫಸ್ಟಲ್ಲಿ ಅಪ್ಪು ಸರ್ ಅವರ ಸಮಾಧಿ ಇದೆ, ನೆಕ್ಸ್ಟು ಪಾರ್ವತಮ್ಮ ರಾಜ್ಕುಮಾರ್ ಅವರ ಸಮಾಧಿ ಇದೆ. ಸೊ ಅದು ನೆಕ್ಸ್ಟು ರಾಜ್ಕುಮಾರ್ ಅವರ ಸಮಾಧಿ ನೀವು ನೋಡ್ಬೋದು. ಸೊ ನಾನಿವಾಗ ರಾಜ್ಕುಮಾರ್ ಅವರ ಸಮಾಧಿ ಹತ್ರ ಹೋಗ್ತಾ ಇದ್ದೀನಿ. ನಾನು ಮುಂಚೆನೇ ಹೇಳಿದಾಗೆ ರಾಜ್ಕುಮಾರ್ ಅವರ ಸಮಾಧಿ ಎದುರುಗಡೆ ಅವರು ನಟಿಸಿರುವಂಥ ಚಿತ್ರದ ಹೆಸರು ಹಾಗೆ ವರ್ಷನ ಮೆನ್ಷನ್ ಮಾಡಿದ್ದಾರೆ. ಸೊ ಅದನ್ನ ನಾನು ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಸೊ ನಾನಿವಾಗ ರಾಜ್ಕುಮಾರ್ ಅವರ ಸಮಾಧಿ ಹತ್ರ ಹೋಗ್ತಾ ಇದ್ದೀನಿ. ಫಸ್ಟು ಇದು ವರನಟ ರಾಜ್ಕುಮಾರ್ ಅವರ ಸಮಾಧಿ. ಇದು ಸೊ ನಾನಿವಾಗ ಅವರು ನಟಿಸಿರುವಂಥ ಚಿತ್ರದ ಬಗ್ಗೆ ವಿವರಣೆ ನೀಡ್ತೀನಿ. ಸೊ ಸಮಾಧಿಯ 2 ಕಡೆಗಳಲ್ಲಿ ಅವ್ರು ನಟಿಸಿರುವಂಥ ಚಿತ್ರದ ಹೆಸರು ಹಾಗೆ ವರ್ಷನ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ಬೋದು, ಕಸ್ತೂರಿ ನಿವಾಸ, ಬಂಗಾರದ ಮನುಷ್ಯ, ಕೃಷ್ಣದೇವರಾಯ, ಮೇಯರ್ ಮುತ್ತಣ್ಣ, ಅವ್ರ ಫೇಮಸ್ ಮೂವಿ ಅದು ಮೇಯರ್ ಮುತ್ತಣ್ಣ, ಹಾಗೆಯೇ ಭಾಗ್ಯದ ಬಾಗಿಲು, ಮಂತ್ರಾಲಯ ಮಹಾತ್ಮೆ, ಬೆಟ್ಟದ ಹುಲಿ. ಸೊ ರಾಜ್ಕುಮಾರ್ ಅವರು ಹಲವಾರು ಚಿತ್ರಗಳನ್ನು ನಟಿಸಿದ್ದಾರೆ. ಪಾತ್ರಗಳು ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ. ರಾಯರ ಸೊಸೆ, ಗಾಳಿಗೋಪುರ, ಬೇಡರ ಕಣ್ಣಪ್ಪ ಅವರ ಫಸ್ಟ್ ಮೂವಿ, ಅದು 1954 ರಿಲೀಸ್ ಆಗಿರೋಂಥ ಒಂದು ಮೂವಿ ಅದು. ಸೊ ನೆಕ್ಸ್ಟು ಮೂವೀಸ್ ಹೆಸರು ನೋಡ್ಬೋದು, ಬಡವರ ಬಂಧು 1976. ಸೊ ಇಲ್ಲಿ ಲಾಸ್ಟಲ್ಲಿ ರಾಜ್ಕುಮಾರ್ ಸರ್ ಅವರ ಫುಲ್ಲು ಏನವರ ವ್ಯಕ್ತಿ ಚಿತ್ರವನ್ನು ಮೆನ್ಷನ್ ಮಾಡಿದ್ದಾರೆ. ಅಂದರೆ ಅವ್ರ ಡೀಟೇಲ್ಸು, ಅವ್ರು ಹುಟ್ಟಿದ ಊರು, ವರ್ಷ, ಹಾಗೆಯೇ ಅವರ ಹುಟ್ಟು ಹೆಸರು ಏನಿದೆ ಮುತ್ತುರಾಜು, ಮತ್ತು ಹಾಗೆ ಅವರು ನಿಧನವಾಗಿರೋಂತಹ ಡೇಟನ್ನು ಮೆನ್ಷನ್ ಮಾಡಿದ್ದಾರೆ.
ಹಾಗೆಯೇ ಚಲನಚಿತ್ರ ರಂಗಕ್ಕೆ ನಾನು ಮುಂಚೆನೇ ಹೇಳಿದೆ, ಅವರು ಬೇಡರ ಕಣ್ಣಪ್ಪ ಫಸ್ಟ್ ಮೂವಿ 1954 ಹಾಗೆಯೇ ಅದನ್ನು ಮೆನ್ಷನ್ ಮಾಡಿದೆ ನೋಡಿ. 1954 ಅವರು ಬೇಡರ ಕಣ್ಣಪ್ಪ ಚಿತ್ರದ ಮೂಲಕ ನಾಯಕ ನಟನಾಗಿ ಅವರು ಚಿತ್ರರಂಗ ಪ್ರವೇಶಿಸ್ತಾರೆ. ಸೊ ಅದು ಒಂದು ಫೇಮಸ್ ಮೂವಿ ಬೇಡರ ಕಣ್ಣಪ್ಪ. ಅದರಲ್ಲಿ ನೀವು ಮೂವಿನಲ್ಲಿ ಕೂಡ ನೋಡ್ಬೋದು ಅವರು ಯಾವ ಥರ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತ, ತುಂಬ ಅದ್ಭುತವಾಗಿದೆ. ಹಾಗೆ ನೀವು ಈ ಸೈಡ್ ಬಂದರೆ ರೀಸೆಂಟ್ ಮೂವೀಸ್ನ ನೇಮ್ನ ನೀವು ನೋಡ್ಬೋದು. ಶಬ್ದವೇದಿ, ಕೆಲವೊಂದು ರೀಸೆಂಟ್ ಮೂವೀಸು. ಹಾಗೆಯೇ ದಾರಿ ತಪ್ಪಿದ ಮಗ, ಜೀವನ ಚೈತ್ರ, ಬಂಗಾರದ ಹೂವು, ಒಂದು ಮುತ್ತಿನ ಕತೆ, ಅದು ನನ್ನ ಫೇವ್ರೆಟ್ ಮೂವಿ, ಒಂದು ಮುತ್ತಿನ ಕತೆ, ಹಾಲು ಜೇನು. ಸೊ ತುಂಬ ಮೂವೀಸಲ್ಲಿ ಮಾಡಿದ್ದಾರೆ, ತುಂಬ ವಿಭಿನ್ನವಾದ ಪಾತ್ರಗಳನ್ನು ನಟಿಸಿದ್ದಾರೆ ಅವರು. ಗಿರಿಕನ್ಯೆ, ಇಮ್ಮಡಿ ಪುಲಕೇಶಿ, ತಾಯಿಗೆ ತಕ್ಕ ಮಗ, ಬಹದ್ದೂರ್ ಗಂಡು, ಹಾಗೆಯೇ ಗಂಧದ ಗುಡಿ ತುಂಬ ಫೇಮಸ್ ಮೂವಿ, ಸಿಪಾಯಿ ರಾಮು. ಸೊ ನೀವು ಇಲ್ಲಿ ಬಂದರೆ, ನೀವು ಬ್ಯಾಂಗ್ಳೂರು ಬಂದರೆ ಗೊರಗುಂಟೆಪಾಳ್ಯದಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಕಂಠೀರವ ಸ್ಟುಡಿಯೋ ಇದೆ. ನೀವು ಬನಶಂಕರಿ ಬಸ್ ಹತ್ತಿದ್ರೆ ಇಲ್ಲಿಗೆ ನೀವು ಬರ್ಬೋದು ಗೊರಗುಂಟೆಪಾಳ್ಯದಿಂದ. ಸೊ ಇಲ್ಲಿ ನೀವು ನೋಡ್ಬೋದು ಮಯೂರ, ಹಾಗೆಯೇ ಜ್ವಾಲಾಮುಖಿ, ಭಾಗ್ಯವಂತರು, ಎಮ್ಮೆ ತಮ್ಮಣ್ಣ. ಸೊ ಇದಿಷ್ಟು ಈ ಒಂದು ಕಂಠೀರವ ಸ್ಟುಡಿಯೋದ ಇನ್ಫಾರ್ಮೇಷನು. ಸೊ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.